2007 ನಂತರ ನಾನು ಒನ್ಸ್ ಫಾರ್ ಆಲ್ ಯಾರಿಗೂ ಹೇಳದೆ ಒಂದು ಸೂಟ್ ಕೇಸ್ ಇಟ್ಕೊಂಡು ನನ್ನ ಗುರುಗಳ ಆಶ್ರಮದಿಂದಲೂ ಹೊರಗೆ ಬಿದ್ದೆ, ಎಲ್ಲಿಗೆ ಅಂತ ಗೊತ್ತಿಲ್ಲದೆ. ಒಂದು 3-4 ತಿಂಗಳು ನಾನು ಅಲೆಮಾರಿ ಅಲೀತಿದ್ದೇನೆ ಅಂತ ಗೊತ್ತಿದ್ದಾಗಲೂ ಎಲ್ಲಿ ಹೋಗ್ತಿ, ಯಾಕೆ ಹೋಗ್ತಿ ಅಂತ ಅವರು ಕೇಳಲಿಲ್ಲ. ನಾನು ಹೃಷಿಕೇಶದಲ್ಲಿ ಅಲ್ಲಿ ಇಲ್ಲೆಲ್ಲ ತಿರುಗಾಡಿ ಕಡೆಗೆ ಯಾವುದೋ ಒಂದು ಕಾರಣವಾಗಿ ಬೆಂಗಳೂರಿಗೆ ಬಂದು ಬಿದ್ದೆ. ಈ ಬೆಂಗಳೂರಿಗೆ ಬಂದು ಬಿದ್ದ ನಂತರದಲ್ಲಿ ಒಂದು ದಿನ ಕರೆದ್ರು ಅವರು ನನ್ನನ್ನು. ಈಗ ಹೇಗೂ ನೀನು ಅಲ್ಲಿ ಯಾವುದೋ ಜವಾಬ್ದಾರಿಯನ್ನು ಬಿಟ್ಟು ನಿನ್ನ ಪಾಡಿಗೆ ಸ್ವತಂತ್ರವಾಗಿ ಇಲ್ಲಿ ಇದೆಯಲ್ಲ, ಒಂದು ಸ್ವಲ್ಪ ದಿವಸ ನನ್ನ ಜೊತೆಗೆ ಯಾಕೆ ಹೃಷಿಕೇಶಕ್ಕೆ ಬರಬಾರ್ದು, ಅಥವಾ ನೀನು ನಿನ್ನ ಗುರುಗಳ ಜೊತೆಗೆ ಎಲ್ಲಿ ಹೃಷಿಕೇಶದಲ್ಲಿದ್ದಿ ಅಲ್ಲಿ ನನ್ನ ಜೊತೆಗೆ ಯಾಕೆ 1 ತಿಂಗಳು ಇರಬಾರ್ದು ಅಂತ ಕೇಳಿದರು. ಹಾಗೆ 1 ತಿಂಗಳು ನಾನು ಅವರ ಜೊತೆಗೆ ಇದ್ದೆ. ಆಗಲೂ ಅವ್ರು ಯಾಕೆ ನನ್ನನ್ನು ಕರ್ಕೊಂಡು ಹೋದದ್ದು, ಏನು ಅವರ ಉದ್ದೇಶ ನನಗೆ ಹೇಳಲಿಲ್ಲ. ನಾನು ಅವರನ್ನು ಕೇಳಲಿಲ್ಲ. ನಾನು ಅವರ ಯಾವ ಸೇವೆಗಳನ್ನೆಲ್ಲ ನಾನು ಮಾಡ್ಬೋದು, ಅವರಿಗೆ ಅಡುಗೆ ಮಾಡ್ಬೋದು, ಅವರ ಬಟ್ಟೆ ಒಗೆದು ಹಾಕ್ಬೋದು, ಅವರಿಗೆ ಕಾಲು ನೋವಿದ್ದರೆ ಕಾಲಿಗೆ ಎಣ್ಣೆ ಹಾಕ್ಬೋದು, ಅವರಿಗೆ ತಲೆಗೆ ಎಣ್ಣೆ ಮಸಾಜ್ ಮಾಡಬೇಕಿದ್ರೆ ಮಾಡ್ಬೋದು. ಈ ಥರ ಅವರು ಏನನ್ನು ಅಪೇಕ್ಷೆ ಪಡ್ತಾರೋ ಅದನ್ನು ಮಾಡಿಕೊಂಡು ನನ್ನ ಪಾಡಿಗೆ ನನ್ನ ಹಾಡು, ನನ್ನ ಓದು, ನನ್ನ ಧ್ಯಾನ ಅದರಲ್ಲಿದ್ದೆ ನಾನು. ಇದಾದ ನಂತರದಲ್ಲಿ 2015ನೇ ಇಸವಿಯಲ್ಲಿ ಅವರಿಗೆ 80ರ ಒಂದು ಹೊತ್ತು. ಆಗಲೂ ನಾನು ಅವರ 60ನ್ನಾಗಲಿ 70ನ್ನಾಗಲಿ ಯಾವುದರಲ್ಲೂ ನಾನು ಪಾಲ್ಗೊಂಡವಳಲ್ಲ. 80ರ ಹೊತ್ತಿಗೆ ಅವರ ಶಿಷ್ಯಗಣ ಎಲ್ಲ ಬಂದುಬಿಟ್ಟು ನನಗೆ ಹೇಳಿದರು, 80 ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ, ನೀವೇನು ಯೋಚನೆ ಮಾಡ್ತಿದ್ದೀರಿ? ನಾನು ನಗ್ತಿದ್ದೆ. 2ನೇ ಬಾರಿ ಪುನಃ ಯಾರೋ ಕೇಳಿದರು. ಆಗ ನಗ್ತಾ ಹೇಳಿದೆ, ಯಾಕೆ ಏನು ಯೋಚನೆ ಮಾಡ್ತಿಲ್ವಾ? ಅವ್ರಿಗೆ 80 ಆಗಿದೆ ಅಲ್ವಾ, ನಂಗೆ 50 ಆಯಿತು ಅಂತ ಯೋಚನೆ ಮಾಡ್ತಿದ್ದೇನೆ, ತಮಾಷೆ ಮಾಡ್ತಿದ್ದೆ ನಾನು. ಇದಾದ ನಂತರ ನಾನು ಪುನಃ ಒಂದು ದಿವಸ ಅವರು ಇದ್ದ ಜಾಗಕ್ಕೆ, ಅವರು ಒಬ್ಬರು ಶಿಷ್ಯರ ಮನೆಯಲ್ಲೋ ನನ್ನ ತಂಗಿ ಮನೆಯಲ್ಲೋ ಇದ್ದರು, ನಾನು ಹೋದೆ. ಮತ್ತೆ ಶಿಷ್ಯ ಸಮೂಹ ಬಂತು, ನನ್ನ ಜೊತೆಗೆ ಏನೋ ಕೇಳ್ತು, ನಾನು ಅದೇ ಉತ್ತರ ಕೊಟ್ಟೆ, ನನಗೆ 50 ಆಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನಕ್ಕರು, ಅವರು ಹೋದರು. ಆಗ ಅವರು ನನ್ನ ಅಪ್ಪ ನನ್ನ ಕೋಣೆಯ ಒಳಗೆ ಕರೆದಾಗ ನನಗೆ ಹೇಳಿದರು, ಏನು ನಗಾಡ್ತಿದ್ದಿ ನೀನು ನನ್ನ ಶಿಷ್ಯ ಸಮೂಹದ ಜೊತೆಗೆ? ಹೀಗಪ್ಪ ಹೀಗೆ ಕೇಳಿದರು, ನಾನು ಉತ್ತರ ಕೊಟ್ಟೆ. ನನ್ನ ಅಪ್ಪ ಹೇಳಿದರು, ಯಾರೋ ಆ 80ರ ಕಾರ್ಯಕ್ರಮ ಮಾಡುವುದಕ್ಕಿಂತ ನೀನು ಮಾಡಿದರೆ ಒಳ್ಳೆಯದು ಅಂತ. ಇವತ್ತು ಅರ್ಥ ಆಗೋದು ಅವರು ಹಾಗೆ ಹೇಳುವಾಗ ಅವರಿಗೇನು ಉದ್ದೇಶ ಇತ್ತು ಅಂತ. ನನಗೆ ನಾನು ಯಾವತ್ತೂ ಅವರ ಮಾತು ಮೀರಿದವಳಲ್ಲ ನನ್ನ ಜೀವನದಲ್ಲಿ. ನಾನು ಎಲ್ಲರ ಮಾತು ಮೀರಿದ್ದೇನೆ, ನನ್ನ ಗುರುಗಳ ಮಾತು ಎಷ್ಟೋ ಮೀರಿದ್ದೇನೆ, ನನ್ನ ಅಪ್ಪನ ಮಾತು ಮೀರಿಲ್ಲ. ಅದು ಯಾಕೆ ಗೊತ್ತಿಲ್ಲ. ನನಗೆ ತಕ್ಷಣ ಅನ್ನಿಸ್ತು, ಅಪ್ಪ ಹೇಳ್ತಾರೆ ಅಂದರೆ ಇದು ಆದೇಶ, ಹಾಗಾದರೆ ಮಾಡಬೇಕು. ಹಾಗೆ ನಾನು ನಿತ್ಯ ಅದೊಂದು 5 ದಿನದ ಅದ್ಭುತವಾದ ಕಾರ್ಯಕ್ರಮ ಅಂತ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅಂತವರು ಕೂಡ 102 ವರ್ಷ ಆಗಿತ್ತು ಕಾಣಿಸುತ್ತೆ ಅವತ್ತವರಿಗೆ. ನನ್ನ ಜೀವಿತಾವಧಿಯಲ್ಲಿ ಒಬ್ಬ ವ್ಯಕ್ತಿಗೆ ಇಷ್ಟು ದೊಡ್ಡ 80ರ ಸಂಭ್ರಮ ನಾನು ಇದುವರೆಗೆ ನೋಡಿಲ್ಲ, ಇನ್ನು ನೋಡ್ತೇನೆ ಇಲ್ವಾ ಅನ್ನುವ ಮಾತುಗಳನ್ನೆಲ್ಲ ವೇದಿಕೆಯಲ್ಲಿ ಆಡಿದರು. ಅದಾಯಿತು. ಅದರ ಕಾರಣವಾಗಿ ಈ ಪ್ರತಿಷ್ಠಾನ ಹುಟ್ಟಿತು. ಯಾಕೆಂದರೆ ಒಂದು ಪ್ರತಿಷ್ಠಾನ ಇಲ್ಲದೆ ಆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಇಲ್ಲ, ದೇಣಿಗೆ ಸಂಗ್ರಹಕ್ಕೆ ಪ್ರತಿಯೊಂದಕ್ಕೂ. ಆ ಒಂದು ಅನಿವಾರ್ಯತೆಗೆ ನಾನು ಅದನ್ನು ಪ್ರತಿಷ್ಠಾನವನ್ನು ಸ್ಥಾಪಿಸಿದ್ದು. ಮುಕ್ತಾಯ ಆಯಿತು. ಅದರಲ್ಲೊಂದು 6 ಲಕ್ಷ ಉಳಿದಿತ್ತು. ನಾನು ತೊಗೊಂಡೋಗಿ ನಮ್ಮ ಅಪ್ಪನಿಗೆ ಕೊಟ್ಟೆ. ಇದು 6 ಲಕ್ಷ ನೀವು ತೊಗೊಂಡ್ರೆ ನಾವು ಬರ್ಖಾಸ್ತು ಮಾಡ್ತೇವೆ. ನಮ್ಮ ಅಪ್ಪ ಹೇಳಿದರು, ಬರ್ಖಾಸ್ತು ಮಾಡಬೇಡ, ಆ 6 ಲಕ್ಷ ಅದರಲ್ಲೇ ಇರಲಿ, ಈ ಕಾರ್ಯಕ್ರಮ ಮುಂದುವರಿಸು. ಮತ್ತೆ ಅವರಿಗೇನು ಉದ್ದೇಶ ಇದ್ದಿರಬೇಕು, ಈಗ ಅರ್ಥ ಆಗೋದು. ಹೀಗಾಗಿ ಪ್ರತಿ ವರ್ಷ ಅವರ ಉಪಸ್ಥಿತಿಯಲ್ಲಿ 2 ಕಾರ್ಯಕ್ರಮ ಮಾಡ್ತಾ ಬಂದ್ವಿ. ಅವರ ಜನ್ಮಾರಾಧನೆ ಒಂದು, ಇನ್ನೊಂದು ನನ್ನ ತಾಯಿ ತೀರಿಕೊಂಡ ದಿನವನ್ನಿಟ್ಟುಕೊಂಡು ಡಿಸೆಂಬರ್ನಲ್ಲಿ ಇನ್ನೊಂದು ಕಾರ್ಯಕ್ರಮ. ಈ 2 ಕಾರ್ಯಕ್ರಮಗಳನ್ನು ಅಪ್ಪನ ಉಪಸ್ಥಿತಿಯಲ್ಲಿ ಒಬ್ಬ ಬಹಳ ಶ್ರೇಷ್ಠ ವಿದ್ವಾಂಸ ಅಂತ ನಮ್ಮ ತಂದೆಯೇ ಒಪ್ಪಿಕೊಳ್ಳುವಂತಹ ಒಬ್ಬ ವಿದ್ವಾಂಸನನ್ನು ಅವರ ಹೆಸರಲ್ಲಿ ಸನ್ಮಾನಿಸುವುದು, ಒಂದು 25,000 ಗೌರವ ಮೊತ್ತ ಕೊಡೋದು, ಹೀಗೆ ಮಾಡ್ಕೋತಾ ಬಂದ್ವಿ. ಇಷ್ಟಾದ ನಂತರದಲ್ಲಿ ಈ 4-5 ವರ್ಷಗಳ ಕಾಲ ಅವರು ಅಪ್ಪನ ಉಪಸ್ಥಿತಿಯಲ್ಲಿ ಅದು ನಡೆದು ಮುಂದೆ ಅವರು ಕಾಲವಾದರು. ಹಾಗಾದರೆ ಕಾಲವಾದರೂ ಕೂಡ ನಮಗೆ ಅಭಿಮಾನಿಗಳ ಬಳಗ ಹಾಗೆ ಇತ್ತು, ಹಾಕಿದ್ದ ಹಣ ಅದರಲ್ಲಿ ಇತ್ತು. ನಾನು ಆ ಹಣವನ್ನು ಉಪಯೋಗ ಮಾಡಿಯೇ ತೋರಿಸಬೇಕಿತ್ತು. ಕಾರ್ಯಕ್ರಮ ಮಾಡ್ಕೊತ ಬಂದ್ವಿ. ಯಥಾ ಪ್ರಕಾರ 2 ಅವರ ಜನ್ಮಾರಾಧನೆ, ಪುಣ್ಯಾರಾಧನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.